ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಿಮ್ಮ ಸಹೋದರರು ಬಂಗಾರಪ್ಪ ಅವರ ಫ್ಯಾಮಿಲಿಯಿಂದ ಮತ್ತೊಬ್ಬರು ಸಚಿವರಾದರು ಸರ್, ಈಗ ಸಂಪುಟ ಸಚಿವರು. ನಮ್ಮ ಕಡೆಯಿಂದ, ಫ್ಯಾಮಿಲಿ ಕಡೆಯಿಂದ ಮತ್ತು ಶಿವಮೊಗ್ಗ ಜಿಲ್ಲೆ ಸಮಾಜದ ಕಡೆಯಿಂದ ಮತ್ತು ಕರ್ನಾಟಕಕ್ಕೆ ಬಂಗಾರಪ್ಪನವರು ಕೊಟ್ಟಿರ್ತಕ್ಕಂಥ ಕೊಡುಗೆಯಿಂದ ಕೊಟ್ಟಿದ್ದ ಸಂತೋಷ ಪಡ್ತಕ್ಕಂಥ ವಿಚಾರ. ಐ ಹೋಪ್ ಹಿ ವಿಲ್ ಡೂ ಗುಡ್ ಜಾಬ್. ಇನ್ನು ಸೊರಬ ಕ್ಷೇತ್ರಕ್ಕೆ, ಶಿವಮೊಗ್ಗ ಜಿಲ್ಲೆಗೆ, ಕರ್ನಾಟಕಕ್ಕೆ ಉತ್ತಮವಾಗಿರ್ತಕ್ಕಂಥ ಒಂದು ಸೇವೆ ಮಾಡ್ತಕ್ಕಂಥ ಒಂದು ಸೌಭಾಗ್ಯ ಸಿಕ್ಕಿದೆ. ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು, ಚೆನ್ನಾಗಿ ಮಾಡಬೇಕು ಅಂತೇಳಿ ನಾನು ಆಶಿಸ್ತೀನಿ. ರಾಜ್ಯ ಸರ್ಕಾರ ಈಗ 136 ಸೀಟು ಗೆಲ್ಲೋದ್ರಿಂದ ಭರ್ಜರಿ ಅವರಿಗೆ ಈ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ನಿಂದ ಏನಾರು ಸರ್ಕಾರದ ಮೇಲೆ ಪರ್ಸನಲ್ ಏನಾರು ಬೇಸಿಕಲಿ ಅವರು ಇಂಟರ್ನಲ್, ಕಾಂಗ್ರೆಸ್ಸಿನ ಇಂಟರ್ನಲ್ ಮ್ಯಾಟ್ರಸ್ಸು. ಬಟ್ ಸ್ವಾಭಾವಿಕವಾಗಿ ವಿ ಆರ್ ಇನ್ ದ ಲಾಸ್ಟ್ ಲ್ಯಾಪ್ ಆಫ್ ದ ಗೌರ್ಮೆಂಟು. ಇನ್ನು 1.5 ವರ್ಷ 2 ವರ್ಷ ಇರತಕ್ಕಂಥದ್ದು. ನನಗೇನು ಆ ಥರದ್ದು ಅನಿಸೋದಿಲ್ಲ. ಅಥವಾ ಸರ್ಕಾರ ಬೀಳಿಸಬೇಕು ಅನ್ನೋ ಇಚ್ಛೆನೂ ಕೂಡ ನಮ್ಮ ಪಕ್ಷದಿಂದ, ಬಿ ಜೆ ಪಿ ಪಕ್ಷದಿಂದ ಯಾವುದೇ ಥರದ ಆ ಥರ ಭಾವನೆ. ಆ್ಯಂಡ್ ಈ ಸರಿ ಒಂದು ಸ್ವಲ್ಪ ಸ್ವಲ್ಪ ನಮಗೆ ಮಳೆ ಈ ಒಂದು ವಾರದಿಂದ ಚೆನ್ನಾಗಾಗಿದ್ರು ಕೂಡ ಬರಗಾಲದ ಛಾಯೆಯಿಂದ ನಾವು ಹೊರಗಡೆ ಬಂದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ರಾಜಕೀಯದ ಉದ್ದೇಶವನ್ನು ಬಿಟ್ಬಿಟ್ಟು ಆಡಳಿತವನ್ನು ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿ ಇನ್ನೂ ಕೂಡ ಮಳೆ ಸುಸೂತ್ರವಾಗಿ ಆಗದೇ ಇರತಕ್ಕಂಥ ಪರಿಸ್ಥಿತಿ ಇರೋದ್ರಿಂದ ರೈತ ಸಂಕಷ್ಟದಲ್ಲಿದ್ದಾನೆ. ತತ್ಕ್ಷಣ ಇದಕ್ಕೆ ಸರ್ಕಾರ ಹೆಚ್ಚಿನ ಗಮನ ಕೊಡಬೇಕು ಮತ್ತು ಅವರ ನೆರವಿಗೆ ಬರಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಆದರೆ ಸರ್ಕಾರ ಬೀಳತಕ್ಕಂಥದ್ದು ಅಥವಾ ಬೀಳಿಸ್ತಕ್ಕಂಥ ಮಾತುಗಳು ಇವು ಉದ್ಭವಿಸೋದಿಲ್ಲ ಅಂತೇಳಿ ಭಾವಿಸ್ತೀನಿ. ಬರಗಾಲದ ಛಾಯೆ ಆವರಿಸಿದ ಹಿನ್ನೆಲೆಯಲ್ಲಿ ಬಿಜೆಪಿ ಅದನ್ನು ಸರಿಯಾಗಿ ಅದನ್ನು ವಿರೋಧ ಮಾಡ್ಕೊಂಡು ಕಾರಣ ಇಲ್ಲ. ನಮ್ಮ ಬಿ ಜೆ ಪಿ ಪಕ್ಷದ ಆಂತರಿಕವಾಗಿರ್ತಕ್ಕಂಥ ವಿಚಾರಗಳೇನಿದ್ದಾವೆ, ನಮಗೆ ಎಲ್ಲಿವರೆಗೂ ಕೂಡ ನಮ್ಮ ಹೈಕಮಾಂಡ್ ನಮಗೊಂದು ಅವಕಾಶ ಕೊಡ್ತದೋ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತೇಳಿ ಅಭಿಪ್ರಾಯ ಹೇಳುತ್ತದೋ ಅದಕ್ಕೆ ವಾಯ್ಸ್ ಮಾಡ್ತಕ್ಕಂಥದ್ದು ಕೆಲಸ ಮಾಡ್ತೀವಿ. ಇವಾಗ ಮೊನ್ನೆ ಕಾವೇರಿಗೆ ಇದು ಚಳವಳಿ ನಡೀತಾ ಇತ್ತು, ನಾನು ಹೋಗಿದ್ದೆ, ಅವರು ಮಾಡಿದರು. ಸೊ ನಮಗೆ ಇವಾಗ ಬಿಡದಿನಲ್ಲಿ ಎಲ್ಲದು NDA ಪಕ್ಷದಿಂದ ಕುಮಾರಸ್ವಾಮಿ ಅವರು ಮತ್ತು ಎಲ್ಲರೂ ಸೇರಿ ಅದಕ್ಕೆ ಮಾಡ್ತಾರೆ. ಉತ್ತರ ಕರ್ನಾಟಕದ ಇವತ್ತು ಎಲ್ಲ ದೊಡ್ಡ ತಂಡಗಳನ್ನು ಮಾಡಿ ಕಳಿಸಿದ್ದಾರೆ. ಸೊ ಅವರು ಏನು ರಿಪೋರ್ಟ್ ಕೊಡ್ತಾರೋ ನಾವು ಒಂದು ಕರ್ನಾಟಕವನ್ನು ಮುಖ್ಯವಾಗಿ ಇಟ್ಕೋಬೇಕೇ ಹೊರತು ನಮ್ಮ ಸಣ್ಣ ಪುಟ್ಟ ಬೇಡಿಕೆಗಳು ಅಥವಾ ನಮ್ಮ ವಿನಂತಿಗಳೇನಿದ್ದಾವೆ ಅವು ನಮ್ಮ ಪಕ್ಷದೊಳಗಿರ್ತಕ್ಕಂಥ ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿತಕ್ಕಂಥ ಕೆಲಸ ಅಂತೇಳಿ ಭಾವಿಸ್ತೇನೆ. ನನ್ನ ಭಾವನೆಗಳನ್ನು ಹೇಳೋದು ನಮ್ಮದು ಉದ್ದೇಶ. ಅದು ಇವತ್ತೇ ಆಗಬೇಕು ಅಂತಿಲ್ಲ. ಇವಾಗ 2 ವರ್ಷದಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ. 2 ವರ್ಷಕ್ಕೆ ಬಿಟ್ಟುಬಿಟ್ಟು ಇಲ್ಲ ನಾಳೆ ದಿನ ನಾವು ಇದನ್ನು ತೀರ್ಮಾನ ಮಾಡಿದ್ದೀವಿ ಅಂದರೆ ಆ ತೀರ್ಮಾನ ಒಪ್ಕೊಂಡು ಹೋಗ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಆಗುತ್ತೆ. ಅದಕ್ಕೆ ಒಪ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. 2028ಗೆ ಬಿಜೆಪಿ ಏನಾದ್ರು ಪ್ರಿಪರೇಷನ್ ನಡೆಸಿದೆಯಾ ಅಥವಾ ಇಲ್ವಾ? ನ್ಯಾಚುರಲಿ ನಡೆಸಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಿಕಾಸ್ ಯಾವುದೇ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು, ಕೇಂದ್ರದ ನಾಯಕರುಗಳು ಬರೋದು, ಸಂಘಟನೆ ಸಮನ್ವಯ ಸಮಿತಿಗಳನ್ನು ಮಾಡ್ತಾ ಇದೆ ಮತ್ತು ತಂಡಗಳನ್ನು ಕಳಿಸ್ತಾ ಇದೆ. ವಾಲ್ಮೀಕಿ ಹೋರಾಟವನ್ನು ಮಾಡಿದ್ದಾರೆ, ಮೂಡ ಚೇರ್ಮನ್ನು, ಮತ್ತು ವಕ್ಫನ್ನು ಹೋರಾಟ ಮಾಡಿಬಿಟ್ಟು ಕಾನೂನನ್ನೇ ನಾವು ಕೇಂದ್ರ ಸರ್ಕಾರದಿಂದ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಸೊ ಬಾಂಗ್ಲಾದೇಶ ವಲಸಿಗರದ್ದು ನೀವೆಲ್ಲರೂ ನೋಡಿದ್ದೀವಿ. ಇವಾಗ SRI ವಿಚಾರದಲ್ಲಿ ಸುಮಾರು 87 ಲಕ್ಷ, 1 ಕೋಟಿಯಷ್ಟು ಜನ ಇವತ್ತು ಆ ಪಟ್ಟಿಯಿಂದ ಹೊರಗಡೆ ಹೋಗಿದ್ದಾರೆ ಕರ್ನಾಟಕದಲ್ಲಿ. ಸೊ ಈ ಥರದ್ದು ಏನಿದ್ದಾವೆ ಇವೆಲ್ಲವೂ ಕೂಡ ಪ್ರೋಸ್ ಆ್ಯಂಡ್ ಕಾನ್ಸ್ ಎರಡೂ ಕೂಡ ನಾವು ಪರನೂ ಮಾತಾಡ್ಬೋದು, ವಿರುದ್ಧನೂ ಮಾತಾಡ್ಬೋದು. ಹಾಗಾಗಿ ಕರ್ನಾಟಕದ ದೃಷ್ಟಿಯಿಂದ, ಒಂದು ಒಳ್ಳೆಯ ದೃಷ್ಟಿಯಿಂದ, ಅಭಿವೃದ್ಧಿಯ ದೃಷ್ಟಿಯಿಂದ ಮತ್ತು ವ್ಯವಸ್ಥೆಯ ದೃಷ್ಟಿಯಿಂದ ಇವನ್ನೆಲ್ಲವನ್ನು ಕೂಡ ಪರ ವಿರೋಧ ಮಾತಾಡೋಕ್ಕಂಥ ವಿಚಾರ ಆಗ್ತವೆ. ಬಟ್ ಅದಕ್ಕೆ ಕರ್ನಾಟಕದ ರಾಜಕಾರಣಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿ ಭಾವಿಸ್ತೀನಿ. ಎಲೆಕ್ಷನ್ಗಳ ಬೇರೆ, ಎಲೆಕ್ಷನ್ಗಳು 28ಕ್ಕೆ ಎಲೆಕ್ಷನ್. ಪಕ್ಷದ ಅಧ್ಯಕ್ಷರು ಮತ್ತು ಅಪೋಸಿಷನ್ ಲೀಡರ್ ಬಗ್ಗೆ ಬಹಳ ಸಲ ನ್ಯಾಚುರಲಿ ಇವಾಗ ಅವ್ರ ಕೆಲಸ ತಮಗೂ ಇಷ್ಟ ಇಲ್ವಾ? ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಪೋಸ್ಟ್ ಆಗ್ತಾ ಇದ್ದಾರೆ, ಬಿಜೆಪಿ ಚೇಂಜಸ್ ಬರಬೇಕು ಅಂತ ಹೇಳ್ತಿದ್ದಾರೆ. ಅಪೇಕ್ಷೆ ಇದೆ. ನನ್ನ ಭಾವನೆಗಳನ್ನು ಕೇಳೋದಕ್ಕೆ ನನಗೊಂದು ಟೈಮ್ ಕೊಟ್ಟಿದ್ದಾರೆ. ನಾನು ತೀರ್ಮಾನ ಮಾಡೋವರೆಗೂ ನಿನ್ನ ಭಾವನೆಗಳನ್ನು ನೀನು ಹೇಳು ಅಂತ ಹೇಳ್ಬಿಟ್ಟು
ಸಂದರ್ಭಕ್ಕೆ ತಕ್ಕದ್ದು ಇವಾಗೆಲ್ಲ ಸುಮ್ಮನಿರಿ ಇವಾಗ ಅಂತ ಹೇಳಿದ್ದಾರೆ. ಇವಾಗ ಒಂದು ಸ್ವಲ್ಪ ಕೆಲವು ತಿಂಗಳುಗಳಿಂದ ನಾವೆಲ್ಲರೂ ಸುಮ್ಮನಿದ್ದೀವಿ. ಅವ್ರು ಯಾವಾಗ ತೀರ್ಮಾನವನ್ನು ನಮ್ಮ ಪರ ನಮ್ಮ ವಿರುದ್ಧ ಅಂತಲ್ಲ, ಒಟ್ಟು BJPಯ ಪರ ಜನಗಳೇ ಪರ ತಗೊಳ್ತಕ್ಕಂಥ ನಿಟ್ಟಿನಲ್ಲಿ ಅವ್ರು ಇದ್ದಾರೆ. ಅದಕ್ಕೆ ನಾವು ಮುಂದೆ ಹೋಗ್ತೀವಿ. ಅದು ಮುಂದೆ ಅವ್ರ ತೀರ್ಮಾನ, ವರಿಷ್ಠರ ತೀರ್ಮಾನ. ಆ ವರಿಷ್ಠರ ತೀರ್ಮಾನಕ್ಕೆ ನಾವು ಬದ್ಧರು. ಯತ್ನಾಳ್ ಅವರು ಸ್ವಾಭಾವಿಕವಾಗಿ ಅವ್ರ ಬದ್ಧತೆಯನ್ನು BJP ಪಕ್ಷಕ್ಕೆ ತೋರಿಸಿದ್ದಾರೆ. ನಾನು BJP ಚಿಹ್ನೆ ಮೇಲೆ ಗೆದ್ದಿದ್ದೆ, ಆ ಕಾರಣಕ್ಕೋಸ್ಕರ ನಾನು BJPಯ ಹೆಸರಿನ ಮೇಲೆ ನಾನು ಮತವನ್ನು ಚಲಾಯಿಸಿದ್ದೀನಿ ಅಂತ ಹೇಳಿ ಅವ್ರ ಬದ್ಧತೆ ತೋರಿಸಿದ್ದಾರೆ. ಇವತ್ತು ನಮ್ಮ ಜೊತೆಗಿದ್ದ ಇರ್ತಕ್ಕಂಥವ್ರು ನಾವೆಲ್ಲರೂ ನಮ್ಮ ಸ್ನೇಹವನ್ನು, ನಮ್ಮ ಪಕ್ಷವನ್ನು ಜೊತೆಗೂಡ್ಕೊಂಡು ಇರ್ತಕ್ಕಂಥವ್ರು, ಸಹಾಯ ಮಾಡಿರ್ತಕ್ಕಂಥವ್ರಿಗೆ ನಮ್ಮ ಬದ್ಧತೆಯನ್ನು ತೋರಿಸ್ಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ನ್ಯಾಚುರಲಿ ನಮಗೆ ಪ್ಲಸ್ ಆಗೇ ಆಗಿದೆ. ನಾವು ಮೈನಸ್ ಅಂತ ಹೇಳಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಬಿಕಾಸ್ ನಮಗೆ 7 ಪಾರ್ಲಿಮೆಂಟ್ರಿ ಕ್ಷೇತ್ರ, ವಿಶೇಷವಾಗಿ ಮೈಸೂರು, ಮಂಡ್ಯ, ಹಾಸನ್, ತುಮಕೂರು, ಕೋಲಾರ, ಬ್ಯಾಂಗ್ಳೂರು ನಾರ್ತ್, ಚಿಕ್ಕಬಳ್ಳಾಪುರ ಈ ಕಡೆಗೆ ದೊಡ್ಡ ಇದೆ. ಮತ್ತು ಈ ಕಡೆಗೂ ಕೂಡ JDS ಹಿಂದೆ ಎಷ್ಟೋ ಕ್ಷೇತ್ರಗಳಲ್ಲಿ ತನ್ನ ಸ್ವಂತ ಶಕ್ತಿ ಮೇಲೆ ಗೆದ್ದಿರ್ತಕ್ಕಂಥ, ತಮ್ಮದೇ ಆಗಿರ್ತಕ್ಕಂಥ ಓಟುಗಳನ್ನು ಹಿಡಿದಿರ್ತಕ್ಕಂಥದ್ದು ಇದೆ. ಜನತಾ ಪಕ್ಷ, ಜನತಾ ಸೆಕ್ಯುಲರ್ ಇವಾಗ ಆಗಿರ್ತಕ್ಕಂಥ ಜಾತ್ಯತೀತ. ಹಾಗಾಗಿ ಅದ್ರ ಕಾಂಟ್ರಿಬ್ಯೂಷನ್ ಬಂದಿರತಕ್ಕಂಥದ್ದು BJP ಪಕ್ಷ ಕೇಂದ್ರದಲ್ಲೇ ಸ್ಮರಿಸಿದ್ದಾರೆ ಎಂದಾಗ ರಾಜ್ಯ ಸ್ಮರಿಸುತ್ತೆ ಮತ್ತು ಅವ್ರ ಜೊತೆಗಿದೆ. ಥ್ಯಾಂಕ್ ಯು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.